ಕ್ರಿಯಾಜಿನಿಂದ ಮಾತಾಡಿದ್ರೆ ಹ್ಞೂ ಸರ್. ಕ್ರಿಯಾಜಿನ್ ಎಲ್ಲ ನಮ್ಮ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡೀನಿ ರೀ. ನಿಮ್ಮ ಪರಿಚಯ ಮತ್ತು ನಿಮ್ಗೆ ಕಂಡುಕೊಂಡಂಥ ಇಳುವರಿ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಕೊಡಬೇಕು. ಹ್ಞೂ ಅವ್ರು ಸರ್ ಎಲ್ಲ ಹೇಳ್ಯಾರ ರೀ, ಮಾಹಿತಿ ಗೊಬ್ಬರ ಕೊಟ್ಟಾರ ರೀ. ಹಾಂ ಅವ್ರು ಹೆಂಗೆ ಕೊಟ್ಟಾರ ನೋಡ್ರಿ ಸರ್, ಹಂಗೆ ನಾವು ಅದಕ್ಕೊಂದು ಫೀಲ್ ಮಾಡೀನಿಲ್ಲ ರೀ. ಅವ್ರು ಹೆಂಗೆ ಕೊಟ್ಟಾರ ಹಂಗೆ ಹಾಕಿ ಬಿಟ್ಟಿವ್ರಿ ಸರ್. ಇದು ನಾಲ್ಕನೇದು ರೀ, ಇದು ಹಾಂ ಹಾಂ 4ನೇದು ರೀ. ನಮಗೆ ಹೋದ ವರ್ಷಕ್ಕಿಂತ ರೀ ಹಚ್ಚಿ ವರ್ಷಕ್ಕಿಂತ ರೀ ಹೋದ ವರ್ಷ ಇಳುವರಿ ಚಲೋ ಬಂದತ್ರಿ. ಹಾಂ ನಿಮ್ಮ ಕಂಪ್ನಿಗೆ ಬಂದ್ಮೇಲೆ ನಮಗೆ ಒಂದು 20 ಟನ್ ಹೆಚ್ಚಿಗೆ ಬಂದತ್ರಿ ಸರ್. ಯಾವ್ಯಾವ ಗೊಬ್ಬರ ಹಾಕ್ಯಾರ ನೀವು? ನಮ್ಮದು ನಿಮ್ದು ರೀ ಪೊಟ್ಯಾಶ್ ರೀ, ಇದ್ರಿ ಯಾವ್ದು ರೀ ಅದು PS50, ಮುಂದೆ DNP ಟೋಟಲ್ 20 ಸೂಪರ್ 6 ರೀ, PS50 ಇದು ಪೊಟ್ಯಾಷಿಯಂ ಹುಮೇಟು. ಹ್ಞೂ ರೀ ಜನ್ನ ಎಲ್ಲ ಹಾಕಿವ್ರಿ. ಅವ್ನು ಎಲ್ಲ ಹಾಕೀನಿ ರೀ. ನಮಗಂತೂ ಓದಾಕಂತೂ ಬರೋದಿಲ್ಲ ರೀ. ಅವ್ರು ಸರ್ ಬರೆದು ಕೊಟ್ಟಿದ್ದು ರೀ, ಅವ್ರದ್ದು ಏನು ಮಿಸ್ ಮಾಡಿಲ್ಲ ರೀ ನಾವು. ಗೊಬ್ಬರ ವರ್ಷದಿಂದ ಕಬ್ಬು ಬೆಳೆಯಾಕತ್ತೀರಿ? 5 ವರ್ಷ ಆತ್ರಿ ಸರ್. 5 ವರ್ಷ ಆತ್ರಿ. ಮುಂಚೆ ನಮ್ಮ ಕ್ರಿಯಾಜಿನ ಗೊಬ್ಬರ ಬಳಸೋಕ್ಕಿಂತ ಮುಂಚೆ ಎಷ್ಟು ಬರ್ತಿತ್ತು ನಿಮ್ಗೆ ಇಳುವರಿ ರೀ? 48 49 ರೀ. ಹಾಂ ಹಾಂ ನಮ್ಮ ಪ್ರಾಡಕ್ಟ್ ಆ್ಯಡ್ ಮಾಡತ್ತೆ ಅಂದ್ರೆ ಒಂದು 75 ಮಟ್ಟ ಜಗಿನ್. 75? ಹ್ಞೂ ರೀ, 75 ಟನ್. ನಿಮ್ಮ ಪರಿಚಯ ಹೇರಲ್ಲ ಸ್ವಲ್ಪ. ಮದರ್ ಸಾಬ್ ಇಮಾಮ್ ಸಾಬ್ ಮಕಂದಾರ್, ಸಾಕಿನ ಸುನ್ನಾಡ್ ರೀ. ಹಾಂ ತಾಲೂಕು ರಾಮದುರ್ಗ, ಜಿಲ್ಲಾ ಬೆಳಗಾವಿ ರೀ. ಇದ್ರ ಸುತ್ತಮುತ್ತಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಾ ಎಲ್ಲರಿಗೂ ನಾ ಹೇಳ್ತೇನೆ ರೀ, ಅವ್ರದ್ದು ಗೊಬ್ಬರ ಕೊಡಿಸ್ತೇನೆ ನಾನು. ಎಲ್ಲ ಚಲೋ ಐತಿ, ಅವ್ರಿಗೆ ಇಳುವರಿ ಚಲೋ ಬರ್ತೈತಿ ಅಂತ ಹೇಳಿ ಕ್ಯಾಸ ರೀ. ಕೆಲವು ಮಂದಿ ನೆಮ್ತಾರೆ ರೀ, ಕೆಲವು ಮಂದಿ ನೆಮ್ಮೋದಿಲ್ಲ ರೀ. ಅದಕ್ಕೆ ಅವ್ರದ್ದು ಏನಾರು ಯಾಕೆ ಒಟ್ಟು ನಮಗೆ ಇಳುವರಿ ಚಲೋ ಐತಲ್ಲ ರೀ, ಸಾಕ್ರಿ ಸರ್. ಒಟ್ಟು ಖುಷಿ ಇದ್ದೀರಾ? ಸಾಕ್ರಿ ಸರ್, ನಿಮ್ಮ ಆಶೀರ್ವಾದ ಸರ್. ದುಡಿಯವರು ಹೇಳ್ರಿ, ಒಟ್ಟು ನಮ್ಮ ಸರ್ ಏನು ಹೇಳ್ಯಾರ ನೋಡ್ರಿ. ಇಲ್ಲೇ ಸುನ್ನಾದ ಗ್ರಾಮದ ರೈತರು ನಮ್ಮ ಎಲ್ಲ ಕ್ರಿಯಾಜಿನ್ ಕಂಪ್ನಿಯ ಉತ್ಪನ್ನಗಳನ್ನು ಬಳಸಿ ಒಂದು 20ರಿಂದ 30 ಟನ್ ಜಾಸ್ತಿ ಇಳುವರಿ ತೆಗೆದಾರೆ. ಇದರಿಂದ ನಾವು ರೈತರಿಗೆ ಏನು ಹೇಳೋದಂತಂದ್ರೆ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಯೂಸ್ ಮಾಡಿರಿ, ಅದ್ರ ಜೊತೆ ಸ್ವಲ್ಪ NPK ಇರಲಿ, ಅದರಿಂದ ನಿಮ್ಗೆ ಇಳುವರಿ ಜಾಸ್ತಿ ಆಗ್ತದೆ ಅಂತ ಹೇಳ್ತೀವಿ.